ಹಾಸನದಲ್ಲಿ ನಡೆದ ಭೀಮಾ ಕೋರೆಂಗ ವಿಜಯೋತ್ಸವ ಕಾರ್ಯಕ್ರಮ ಮುಗಿಸಿಕೊಂಡು ಕಾಫಿನಾಡು ಚಿಕ್ಕಮಗಳೂರಿನ ರಾಜ್ವಿಲ್ಲಾ ಹೋಮ್ಸ್ಟೇಗೆ ಆಗಮಿಸಿದ ಭೀಮರಾವ್ ಯಶವಂತ್ ಅಂಬೇಡ್ಕರ್ ಅವರನ್ನು ಭಾರತೀಯ ಬೌದ್ಧ ಮಹಾಸಭಾ ಜಿಲ್ಲಾ ಘಟಕ ಹಾಗೂ ದಲಿತ ಪರ ಸಂಘಟನೆ ಮುಖಂಡರು ಸ್ವಾಗತಿಸಿ ಅಭಿನಂದಿಸಿದರು. ಬಳಿಕ ಮಾತನಾಡಿದ ಅವರು, ಭಾರತದಲ್ಲಿ 206 ವರ್ಷಗಳ ಹಿಂದೆ ನಡೆದ ಭೀಮಾ ಕೋರೆಂಗ ಹೋರಾಟ ಇತಿಹಾಸವನ್ನ ಸೃಷ್ಟಿಸಿದೆ. ಅಸ್ಪೃಶ್ಯತೆ ವಿರುದ್ಧ ಸಿಡಿದೆದ್ದ 500 ದಲಿತ ಹೋರಾಟಗಾರರು ಆಹಾರ ನೀರು ವಿಶ್ರಾಂತಿ ಇಲ್ಲದೆ ಸುಮಾರು 28,000 ಪೇಶ್ವೆಗಳ ಸೈನ್ಯದ ವಿರುದ್ಧ ನಿರಂತರ ಹೋರಾಡಿ ಗೆದ್ದ ಭೀಮಾ ಕೋರೆಂಗ ವಿಜಯೋತ್ಸವ ಐತಿಹಾಸಿಕವಾಗಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಭೀಮಾ ಕೋರೆಂಗ ಯುದ್ಧವನ್ನ ದೇಶಕ್ಕೆ ಪರಿಚಯಿಸಿದವರು ಎಂದರು. Hassan, there is a Bhima Koregaon function is that. The Buddhist Society of India arranged this function, Bhima Koregaon. My intention is coming to this function because the history of the Bhima Koregaon the people don't know, particularly in the southern side. So, today function is a great success. More than 5,000 people are gathered over there, and procession more than 10,000 people gathered over there. This is the give the great message to our community, our history, our community's history is that we are the warrior community. We are not a slaves. Baba Sahib expressed this type of view. You are not a bhed bakri. You are the lion. This type of Baba Sahib expressed in the Maharashtra. So this is the intention that the Bhima Koregaon history will be repeated here. History will come to know all the peoples. How we are defeated the Peshwas. All people know that the Peshwa is the star, the Manusmriti. When he comes to the power after the murder of the Sambhaji Raje, son of the Shivajis, he is also murdered by the subordinates, and immediately the Peshwa come to the powers. When Peshwa come to the power, there are so many restrictions for the scheduled caste people. That time no scheduled caste, but Mahar community peoples, Matam community peoples, and that is why there is a war in 1st January 1888. Our community means Mahar community fought side of the Britishers. ಹೆಚ್ಚು ನೀವೇ ಹೋಗ್ತಾ ಇದ್ರಿ ಅಥವಾ ನಿಮ್ಮ ಅಣ್ಣ ತಮ್ಮದಿರೇ ಹೋಗ್ತಾರೆ ಅಥವಾ ನಿಮ್ಮ ಸಹಬಂಧುಗಳಾದಂಥ OBCಗಳು ಹೋಗ್ತಾ ಇದ್ದಾರೆ. ಇಂಥ ಶಾಂತಿಯುತವಾದ ಚಿಕ್ಕಮಗಳೂರನ್ನ ಕ್ರಾಂತಿಯ ಒಂದು ಸಂಕೇತವಾಗಿ ಈ ದೇಶದಲ್ಲಿ ಹೊರದೇಶಗಳಲ್ಲಿ ವಿಜೃಂಭಿಸ್ತಾ ಇರತಕ್ಕಂಥದ್ದು ಶೂದ್ರರೇ, ಬ್ರಾಹ್ಮಣರಲ್ಲ, ಕ್ಷತ್ರಿಯರಲ್ಲ, ವ್ಯಾಪಾರ ಮಾಡೋ ಶೆಟ್ಟಿ ವೈಶ್ಯರಲ್ಲ. ಇದನ್ನ ನೀವೆಲ್ಲ ಅರ್ಥ ಮಾಡಿಕೊಂಡು ಬಾಬಾ ಸಾಹೇಬ್ ಬರೆದಂಥ ಸಂವಿಧಾನದ ಉಳಿವಿಗಾಗಿ ನೀವೇನು ಕಳೆದಿರ್ತೀರಿ, ಅದು ತುಂಬ ಬಹಳ ಮುಖ್ಯವಾದದ್ದು. ಜೊತೆಗೆ ಬುದ್ಧ ಯಾಕಬೇಕು ಅಂದರೆ ನಿಮಗೆ ಧಮ್ಮದ ಗಂಧವೇ ಗೊತ್ತಿಲ್ಲದವರು ಹಿಂಗೆ ಕುಣಿದಾಡ್ತಾ ಇದ್ದಾರೆ. ಆದರೆ ಒಂದು ಧಮ್ಮದ ತೆಕೆಯಲ್ಲಿ ಬಂದಾಗ ನಿಮ್ಮಲ್ಲಿ ಶಿಸ್ತು ಮೂಡ್ತದೆ, ಅದು ಬುದ್ಧನ ಧ್ಯಾನ. 10 ನಿಮಿಷ ಸಮುದಾಯ ಅಡ್ರೆಸ್ ಮಾಡಬೇಕಂತ ಎಲ್ಲರೂ ಆಶಾಭಾವನೆಯಿಂದ ಕೇಳ್ಕೊಂಡಾಗ ಸಾಹೇಬರು ಕೂಡ ಮತ್ತು ಅಧ್ಯಕ್ಷರು ಕೂಡ ಸ್ಪಂದಿಸಿ, ಇಲ್ಲ ನಾವು ಅದಕ್ಕೋಸ್ಕರನೇ ಸಾಹೇಬರು ಸಮುದಾಯಕ್ಕೋಸ್ಕರನೇ ಮತ್ತು ಬಾಬಾ ಸಾಹೇಬ್ ತತ್ವ ಮತ್ತು ಸಿದ್ಧಾಂತನ ಸಾರನಿಟ್ಟಿನಲ್ಲಿ ಸರಳ ಮತ್ತು ಸರಳವಾಗಿ ಅವ್ರು ಜೀವನ ಮಾಡ್ತಾರೆ. ನೀನು ಎಲ್ಲೇ ಇರ್ತೀಯ, ಹೈಫೈ ಬೇಡಪ್ಪ, ನೀನು ಎಲ್ಲಿ ಮಾಡ್ತೀಯ
ಸಾಹೇಬರು ಸರಳವಾಗಿದ್ದಾರೆ, ನೀನು ಮಾಡುವಂದರು. ಸರ್ ಮತ್ತೊಮ್ಮೆ ತಾವು ಬಂದಿದ್ದು ಇಲ್ಲಿ ನನಗೆ ಏನು ಇನ್ನೊಂದು ಸಲ ಹೇಳ್ತಿದ್ದೆ, ಬಾಬಾ ಸಾಹೇಬರು ಇಲ್ಲಿ ಬಂದಂಗಾಗಿದೆ. ಈ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾರ್ಯದರ್ಶಿ ಮಲ್ಲಿಕಾರ್ಜುನ ಬಾಲ್ಕಿ, ರಾಜ್ಯ ಅಧ್ಯಕ್ಷರಾದ ಸಿದ್ದರಾಜು, ಉಪಾಧ್ಯಕ್ಷರಾದ ಶಿವರಾಜ್, ಮಹಿಳಾ ಘಟಕ ಅಧ್ಯಕ್ಷರಾದ ಮಂಗಳ, ಕಾರ್ಯದರ್ಶಿ ರಘುನಾಥ್, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯಾಜ್ ಅಹಮದ್, ಜಿಲ್ಲಾ ಅಧ್ಯಕ್ಷರಾದ ಅನಿಲ್ ಕುಮಾರ್, ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್, ದೌರ್ಜನ್ಯ ನಿಯಂತ್ರಣ ಸಮಿತಿ ಸದಸ್ಯರಾದ ಹುಣಸೆ ಮಕ್ಕಿ ಲಕ್ಷ್ಮಣ್ ಮುಂತಾದವರು ಉಪಸ್ಥಿತರಿದ್ದರು.